ಇನ್ನು ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನು ಹಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ಇದೀಗ ಡಿಸಿಎಂ ಡಿಕೆಶಿ ಅವರು. ಸ್ವಪಕ್ಷದಲ್ಲಿ ತೀವ್ರ ವಿರೋಧದ ಬೆನ್ನಲ್ಲೇ ಡಿಕೆ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ. ನೋಡಿ, ಸಾಕಷ್ಟು ಟೀಕೆಗೂ ಕೂಡ ಇದು ಕಾರಣವಾಗಿತ್ತು. ಒಂದ್ ರೀತಿಯಾಗಿ ಪಕ್ಷದಲ್ಲೇ ಬ್ರಹ್ಮಾಸ್ತ್ರವನ್ನ ಬಿಡಬೇಕು ಅಂತ ಹೇಳಿ ಸ್ವಪಕ್ಷ ನಾಯಕರೇ ಕಾಯ್ತಾ ಇದ್ರು. ಅದರ ಬೆನ್ನಲ್ಲೇ ಇದೀಗ ಕ್ಷಮೆ ಕೇಳಿದ್ದಾರೆ. ರಾಜಕೀಯ ವಿರೋಧಿಗಳಿಗೆ ಒಂದ್ ರೀತಿಯಾಗಿ ಟಕ್ಕರನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಪಕ್ಷ ನಿಷ್ಠೆ ಪ್ರಶ್ನಿಸುವಷ್ಟು ಮೂರ್ಖರು ಯಾರೂ ಇಲ್ಲ. ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹಾಡಿದಕ್ಕೆ ಕಾಂಗ್ರೆಸ್ನಲ್ಲೇ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಅದರಲ್ಲೂ ಕೂಡ ವಿರೋಧ ಬಣದವರು ಕೂಡ ಬ್ರಹ್ಮಾಸ್ತ್ರವಾಗಿ ಮಾಡಿಕೊಂಡಿದ್ರು. ಇದರ ಬೆನ್ನಲ್ಲೇ ಕ್ಷಮೆಯನ್ನ ಕೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಗಾಂಧಿ ಕುಟುಂಬಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ಇನ್ನು ಸದನದಲ್ಲಿ ಬಿಜೆಪಿಯವರು ಮಾತನಾಡಿದಾಗ ಗೀತೆ ಹಾಡಿದ್ದೆ. ನನಗೂ ಅವರ ಪಕ್ಷದ ಸಿದ್ಧಾಂತದ ಬಗ್ಗೆಯೂ ಕೂಡ ಅರಿವಿದೆ. ಸಂಸದೀಯ ವ್ಯವಸ್ಥೆಯಲ್ಲಿ ನನ್ನ ಆಚಾರ ವಿಚಾರವನ್ನ ಮಾತನಾಡಿದೆ. ಇನ್ನು ಸದನದಲ್ಲಿ ಅವತ್ತು ಏನಾಯ್ತು, ಡಿಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿದಂತಹ ವಿಚಾರವಾದರೂ ಯಾತಕ್ಕಾಗಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಸದನದಲ್ಲಿ ಅವತ್ತು, ಜೊತೆಗೆ ಯಾವ ರೀತಿಯಾಗಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ನೋಡ್ಕೋಬಹುದು. ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೆಮ್, ಸ್ಟಿಲ್ ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. Whatever the position is there, whatever I'll be, whatever I may not be, whatever I'll become, whatever not become, that is not important. As a loyal congressman, ಎಲ್ಲರೂ ಕೂಡ ಯಾರ ಮನಸ್ಸಿಗೂ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು, ಒಂದು ಮೆಟ್ಲಾಗಬೇಕು ಅನ್ನೋನೇ ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ನೋವನ್ನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್ ಆರ್ ಹೂ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್, ದೇರ್ ಆರ್ ಮೆನಿ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ಅಲಯನ್ಸ್, ದೇ ಮೇ ಬಿ ಹರ್ಡ್, ದೇ ಮೇ ಲವ್ ಮೀ. ಐ ಸ್ಟಿಲ್, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. Seek your guidance on this issue. ಕಷ್ಟಕಾಲದಲ್ಲೂ ಹಾಗಿದ್ರೆ ಮೊನ್ನೆ ಸೆಷನ್ ನಲ್ಲಿ ಏನಾಗಿತ್ತು, ಜೊತೆಗೆ ಸೆಷನ್ ಅಲ್ಲಿ ಆದಂತಹ ಮಾತುಕತೆಗಳಿರಬಹುದು, ಜೊತೆಗೆ ಆರ್ಎಸ್ಎಸ್ ಗೀತೆಯನ್ನ ಹಾಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರವೇ ತೀವ್ರ ಅದು ಟೀಕೆಗೂ ಕೂಡ ಆಕ್ಷೇಪಕ್ಕೂ ಕೂಡ ಕಾರಣವಾಗಿತ್ತು. ಸೆಷನ್ ನಲ್ಲಿ ಆಗಿದ್ರೆ ಅವತ್ತು ಏನಾಗಿತ್ತು ಅದನ್ನು ಕೂಡ ನೋಡೋಣ. ಇಲ್ಲ, ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ಇಲ್ಲ, ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ಇಲ್ಲ, ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಂ ವರ್ಧಿತೋಹಂ ಮಹಾಮಂಗಲೆ. ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ ಅದನ್ನ. ಇಲ್ಲ, ಆರ್ಎಸ್ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಪಕ್ಷದಲ್ಲೇ ಬಹಳಷ್ಟು ಟೀಕೆಗೂ ಕೂಡ ಕಾರಣವಾಗಿತ್ತು. ಅದರಲ್ಲೂ ಕೂಡ ವಿರೋಧಿ ಬಣದವರಂತೂ ಒಬ್ಬೊಬ್ಬ ಏನು ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ವು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾತನಾಡಿದ್ರು ಕಾಂಗ್ರೆಸ್ನ ನಾಯಕರು, ಅದನ್ನು ನೋಡೋಣ. 3 ಬಾರಿ ಈಗಾಗಲೇ ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನು ಸಮರ್ಥಿಸಿಕೊಳ್ಳೇಬೇಕು. ಯಾಕಂದ್ರೆ ಆರ್ಎಸ್ಎಸ್ನ ಈ ದೇಶದಲ್ಲಿ 3 ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ ಆರ್ಎಸ್ಎಸ್ ಅವರು ಇದ್ದಾರೆ, ಜಮಾತೆ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ತಾಲಿಬಾನಿಗಳು ಇದ್ದಾರೆ. ಆದರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಯಾಕಂದ್ರೆ ಮಹಾತ್ಮ ಗಾಂಧಿ ಅವ್ರನ್ನ ಕೊಂದಂತ ಸಂಘಟನೆ, ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತ್ಯೇಕ ಅದಕ್ಕೆ ಇಡನ್ ಅಜೆಂಡಾ ಇದೆ.
ಹಾಗಂದ ತಕ್ಷಣ ಡಿ ಕೆ ಶಿವಕುಮಾರ್ RSSಗೆ ಬಿಜೆಪಿಗೆ ಹೋಗ್ತಾರೆ ಅಂತ ಅರ್ಥನ? ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದ್ದಾರೆ ಅಷ್ಟೇ ಹೊರತು ಆ ಸಿದ್ಧಾಂತವನ್ನ ಕಾಂಗ್ರೆಸ್ ನಿರಂತರವಾಗಿ ಅಥವಾ ಯಾರ್ಯಾರು ಸೆಕ್ಯುಲರಿಸಂ, ಡೆಮಾಕ್ರಸಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಕೂಡ ವಿರೋಧ RSS. ಇದು ಎಲ್ಲಿ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಪುಣ್ಯ ಸ್ನಾನ ಮಾಡಿಬಿಟ್ರೆ ಬಡವನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು. ಅಲ್ಲಿನೂ ಹೋಗ್ತಾರೆ. ಆಮೇಲಿಂದ ಅಂಬಾನಿ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ರೆ ಅವ್ರು ಸ್ವೀಕಾರ ಮಾಡೋದಿಲ್ಲ. ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ. ಇವೆಲ್ಲ ಇರ್ತವೆ, ಇವೆಲ್ಲ ಇರೋವಂಥವು. ಇದ್ರ ಬಗ್ಗೆ ಜನ ತೀರ್ಮಾನ ಮಾಡಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರೂಪೇಶ್ ಅವರು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ರೂಪೇಶ್, ಮೊನ್ನೆಯಷ್ಟೇ ವಿಧಾನಸಭೆಯ ಕಲಾಪದ ಸಂದರ್ಭದಲ್ಲಿ RSS ಗೀತೆಯನ್ನು ಹಾಡುವಂತಹ ಮೂಲಕವಾಗಿ ಬಿಜೆಪಿ ನಾಯಕರು ಅದರ ಆಹ್ವಾನವನ್ನ ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಬಹಳಷ್ಟು ಟೀಕೆಗಳು ಕೂಡ ಸ್ವಪಕ್ಷದಲ್ಲೇ ವ್ಯಕ್ತವಾಯಿತು. ಅದರ ಬೆನ್ನಲ್ಲೇ ಇದೀಗ ಕ್ಷಮೆಯನ್ನ ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅಪ್ಡೇಟ್ಸ್? ಕುಸುಮ, ಇವತ್ತು ಡಿ ಕೆ ಶಿವಕುಮಾರ್ ಅವರು ನಾನು ಪಾರ್ಟಿಗೆ ಎಷ್ಟು ಲಾಯಲ್ ಇದ್ದೀನಿ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಒಂದು ಕಮೆಂಟ್ ಯಾಕೆ ಮಾಡಿದೆ ಅಂತ ಹೇಳಿ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಹೋಗ್ತಾರೆ. ಮೊದಲಾಗಿ ಹೇಳ್ತಾರೆ ಸಂದರ್ಭ ಹೇಗೆ ಬಂತು ಅಂತ ಹೇಳಿ. ಯಾಕಂದ್ರೆ ರಾಜಕೀಯ ವಿದ್ಯಾರ್ಥಿಯಾಗಿ ಎಲ್ಲಾ ಪಕ್ಷಗಳನ್ನು ಅಧ್ಯಯನ ಮಾಡಬೇಕು, ಆ ತರ ಮಾಡಿದ್ದೇನೆ ಅಂತ ಹೇಳಿ. RSS ಅನ್ನು ಕೂಡ ಅಧ್ಯಯನ ಮಾಡಿದ್ದೇನೆ, ಬಿಜೆಪಿ ಇಂದ ಹಿಡಿದು ಮುಸ್ಲಿಂ ಲೀಗ್ ಅನ್ನು ಕೂಡ ಅಧ್ಯಯನ ಮಾಡಿದ್ದೇನೆ, ಅಧ್ಯಯನ ಮಾಡಿ ಕಾಂಗ್ರೆಸ್ಗೆ ಲಾಯಲ್ ಆಗಿದ್ದೇನೆ ಅನ್ನೋ ವಿಚಾರ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಸಂಕಲ್ಪ ತೊಟ್ಟಿದ್ದು ಒಂದೆರಡಲ್ಲ. ಯಾಕಂದ್ರೆ 100 ವರ್ಷಕ್ಕೆ 100 ಕಾಂಗ್ರೆಸ್ ಭವನವನ್ನು ಕಟ್ಟುವಂತ ಸಂಕಲ್ಪವನ್ನು ಕೂಡ ಮಾಡಿದ್ದೇನೆ. ಹೀಗಾಗಿ ನನ್ನ ನಿಯತ್ತನ್ನ ಪ್ರಶ್ನೆ ಮಾಡೋರು ಎಲ್ಲರೂ ಕೂಡ ಮೂರ್ಖರು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು NDA ಒಕ್ಕೂಟ ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು, ಯಾರಿಗೂ ಕೂಡ ನೋವಾಗಿದೆ ಕ್ಷಮೆಯನ್ನು ಕೇಳ್ತೇನೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ಈ ಒಂದು ಪ್ರಕರಣ ಮತ್ತು ಬೆಳೆಸ್ಕೊಂಡು ಹೋಗ್ತಾ ಇದ್ದ ಹಾಗೆ ಕಾರ್ಯಕರ್ತರಲ್ಲಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಪರೋಕ್ಷವಾಗಿ BK ಹರಿಪ್ರಸಾದ್ ಕೂಡ ಇವತ್ತಿನ ಹೇಳಿಕೆ ಟಾಂಗ್ ಕೊಟ್ಟಂತಿತ್ತು. ಯಾಕಂತ ಹೇಳಿದ್ರೆ ನನ್ನ ನಿಯತ್ತೆ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅವರು ಮೂರ್ಖರು. ಯಾಕಂತ ಹೇಳಿದ್ರೆ ಒಂದಿಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಮಹಾರಾಷ್ಟ್ರ ಸರ್ಕಾರ, ವಿಲಾಸರಾವ್ ದೇಶಮುಖ್ ಅವರ ಸರ್ಕಾರ ಪತನವಾದ ಸಂದರ್ಭದಲ್ಲಿ ಇತ್ತು. ಆ ಸಂದರ್ಭದಲ್ಲಿ 100 ಜನ MLA ರಾಜ್ಯಕ್ಕೆ ಕರ್ಕೊಂಡು ಬರ್ತಾರೆ. ಅವಾಗಿಂದ ಟ್ರಬಲ್ ಶೂಟರ್ ಅಂತಾರೆ. ಯಾಕಂತ ಹೇಳಿದ್ರೆ ಆ MLAಗಳನ್ನ ರಕ್ಷಣೆ ಮಾಡಿಕೊಂಡು ಸರ್ಕಾರವನ್ನ ಪತನವಾಗದ ಇದ್ದಾಗೆ ತಡೆಯುವಲ್ಲಿ ಸಾಕಷ್ಟು ಶ್ರಮವನ್ನು ವಹಿಸಿದ್ರು. ಅದಾದ ಬಳಿಕ ಅಹಮದ್ ಪಟೇಲ್ ಅವರ ಚುನಾವಣೆ ಇರುತ್ತೆ. ಹೀಗಾಗಿ ಅವ್ರನ್ನ ರಾಜ್ಯಸಭೆಗೆ ಎಂಟ್ರಿ ಕೊಡಿಸಬೇಕು ಅಂತ ಹೈಕಮಾಂಡ್ ಪ್ರಯತ್ನ ಪಡ್ತಾ ಇರುತ್ತೆ. ಆವತ್ತು ಕೂಡ ಇಲ್ಲಿ ಗುಜರಾತ್ ಶಾಸಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅತ್ಯುತ್ತ ದೊಡ್ಡ ಪಾತ್ರವನ್ನು ವಹಿಸಿರ್ತಾರೆ. ಅದಾದ ಬಳಿಕ ಅವರನ್ನು ಟಾರ್ಗೆಟ್ ಮಾಡಲಾಗುತ್ತೆ, ED ರೈಡ್ ಮಾಡಲಾಗುತ್ತೆ. ಒಟ್ಟಾರೆ 700 ಕೇಸನ್ನು ಕುಟುಂಬದ ಮೇಲೆ ಹಾಕ್ತಾರೆ ಅಂತ ಹೇಳಿದ್ರು. ಅದಾದ ಬಳಿಕ ಜೈಲಲ್ಲಿ ಎಷ್ಟೆಲ್ಲ ಕಷ್ಟವನ್ನು ಪಟ್ಟೆ. 10x10 ಅಂದ್ರೆ 10x10 ರೂಮ್ ಅಲ್ಲಿ ಕುರ್ಚಿ ಕೂಡ ಇರಲಿಲ್ಲ. ಆ ರೀತಿಯಾಗಿರ್ತಕ್ಕ ಕಷ್ಟವನ್ನು ಪಟ್ಟಿದ್ದೇನೆ. ಎಲ್ಲವೂ ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಕ್ಕೆ ನನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಿದ್ರು. ಇದೆಲ್ಲವನ್ನೂ ಕೂಡ ಒಂದು ಸಂದರ್ಭದಲ್ಲಿ ಮಾತಾಡ್ತೇನೆ. ಹೀಗಾಗಿ ನನ್ನ ನಿಯತ್ತಿನ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡುವಂತೆ ಇಲ್ಲ, ಮಾಡಬಾರದು ಅನ್ನುವಂತ ಅರ್ಧದಲ್ಲಿ ಮಾತಾಡಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ನಾನು ಹಿಂದೂ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಸೆಕ್ಯುಲರ್ ವಾದಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಈ ಮೂಲಕವಾಗಿ ಯಾರೆಲ್ಲ ಅವರ ನಾನು ಕಾಂಗ್ರೆಸ್ ಬಿಡೋದಿಲ್ಲ, ಕಾಂಗ್ರೆಸ್ನಲ್ಲಿ ಹುಟ್ಟಿದ್ದೇನೆ, ಕಾಂಗ್ರೆಸ್ನಲ್ಲಿ ಸಾಯ್ತೀನಿ ಅಂತ ಹೇಳೋದ್ರ ಮೂಲಕವಾಗಿ ಏನೋ ಬಿಜೆಪಿ ಕಡೆ ಡೈವರ್ಟ್ ಆಗ್ತಾರೆ, ಬಿಜೆಪಿ ಓಲೈಸಿಕೋ ಪ್ರಯತ್ನ ಪಡ್ತಾರೆ ಅನ್ನೋದಕ್ಕೂ ಕೂಡ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿ ತಮ್ಮ ಪಕ್ಷದಲ್ಲಿನ ಒಂದಿಷ್ಟು ಜನ ಕೂಡ ಹೇಳಿದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಾನೂನ ಅಥವಾ ನಮ್ಗೊಂದು ಕಾನೂನು, ನಾನು ಹೇಳಿದಾಗ ಪಕ್ಷದ ಉಚ್ಚಾಟನೆ ಮಾಡಿಬಿಡ್ತೀರಿ, ಡಿ ಕೆ ಶಿವಕುಮಾರ್ ಹಾಗೆ ಮಾಡಿಲ್ಲ ಅಂತ ಹೇಳ್ತೀರಲ್ಲ, ಅವ್ರು ಯಾರಿಗೆ ಸಂದೇಶವನ್ನು ಕೊಡ್ತೀರೋ ಕೊಡಿ, ನಿಮ್ಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳೋದ್ರ ಮೂಲಕವಾಗಿ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಕುಸುಮ, ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರೂಪೇಶ್.